Hello guys, welcome to Foodie Traveler YouTube channel. Hello guys, welcome back. ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಸೋನು? ಹೇಳಿ ಬೇಗ. ವೈನ್ಯಾರ್ಡ್. ಸೊ ನಾವೆಲ್ಲ ಈಗ ವೈನ್ಯಾರ್ಡ್ ಹೋಗ್ತಾ ಇದೀವಿ. ಹಾಯ್ ಎವ್ರಿವನ್. ಚಿನ್ನು ಹಾಯ್. ಸೊ ಈಗ ನಾವು ಹೋಗ್ತಾ ಇರೋ ವೈನ್ಯಾರ್ಡ್ ಬಂದು ಚನ್ನಪಟ್ಟಣ ಇರೋದು. ಸೊ ಈಗ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಸೋನು ಏನಿರುತ್ತೆ ಅಲ್ಲಿ ವೈನ್ಯಾರ್ಡ್ ಅಲ್ಲಿ? ಗ್ರೇಪ್ಸ್. ನಾವು ಅವರು ಗ್ರೇಪ್ಸ್ ಗಳನ್ನ ಕಿತ್ಕೊಡ್ತಾರೆ, ಮತ್ತೆ ಗ್ರೇಪ್ಸ್ ಗಳನ್ನ ಒಂದು ಬಕೆಟ್ ಅಲ್ಲಿ ಇಡ್ತಾರೆ. ಆಮೇಲೆ ನಾವು ಕಾಲಲ್ಲಿ ಚಚ್ಚಿ ಹಾಕ್ಬೇಕು. ಆಮೇಲೆ ಮಣ್ಣೆಲ್ಲ ಬಿಸಾಕ್ತಾರೆ. ಆಮೇಲೆ ನಮ್ಗೆ ಕುಡಿಯಕ್ ಕೊಡ್ತಾರೆ. ನಾವು ಕುಡಿಬೇಕು. ನೀನ್ ಹೇಳಿದ ಪ್ರೊಸೀಜರ್ ನೋಡಿದ್ರೆ ಯಾರು ಕುಡಿಯೋದೇ ಇಲ್ಲ ಸೋನು. ಸೊ ಮಧು ಹಾಯ್. ಹಾಯ್. ತುಂಬಾ ದಿನ ಆದ್ಮೇಲೆ ನನ್ ಬ್ಲಾಗ್ ಅಲ್ಲಿ ಕಾಣಿಸ್ತಾ ಇದ್ದೀರಾ ಇಬ್ರುನು. ನೋಡ್ತಾ ಇದ್ದೀರಾ ಹಳೆ ಬ್ಲಾಗ್ಸ್ ಎಲ್ಲ? ನೋಡ್ತಾ ಇದೀವಿ. ಭರತ್ ಹಾಯ್. Hello. ಓಕೆ ಬನ್ನಿ ಹೋಗೋಣ. ಭರತ್ ಏನ್ ಮಾಡ್ತಿದ್ಯಾ ಮನೆ? ಮುಂದೆ ಮುಂದೆ ಇದೆ ನೋಡಲ್ಲಿ. ಕಾರ್ ಪಾರ್ಕಿಂಗ್. So Vineyard entry charges 400 rupees per person Monday to Friday, 600 rupees per person Saturday and Sunday. Timings 11 a.m. to 8 p.m, 11 a.m. to 9:30 p.m for restaurant. ಸೊ ನಾವೀಗ 5 ಟಿಕೆಟ್ಸ್ ತಗೊಂಡು ಎಂಟ್ರಿ ಆಗ್ತಾ ಇದ್ದೀವಿ. ಸೋನು ಏನ್ ಮಾಡ್ತಿದ್ದೀರಾ? ಕಮ್ ಫಾಸ್ಟ್ ಇಟ್ಕೊಳ್ಳೋ. ಯಾರನ್ನ? ಸೋನುನಾ? ನಾನು 13 ಸೈಕಲ್ ತಲ್ಲ. ಬೇಡ 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 ಬರುತ್ತೆ. ಮಾಡ್ತಾ ಇದೀವಿ ಇಲ್ವಾ? ಅಲ್ಲೋಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ ಸೈಕಲ್ ಅಲ್ಲಿ. ಪ್ಯಾರಿಸ್ ಕೇಳಲು ಆನ್ ದ ವೇ ಸೆಕ್ಯೂರಿಟಿ ಔಟ್. ಹತ್ತು ಹತ್ತು. ಬಾಯ್. ಬಾಯ್. ನಾನು ಎಲ್ಲಿಗೆ? ಮೈಸೂರು ಪಾರ್ಕ್ ಹೋಗ್ತಾ ಇದ್ದೀನಿ. ಮೈಸೂರು ಪಾರ್ಕ್ ಅಲ್ಲ, ಅದು ಮೈಸೂರು ಅಷ್ಟೇ. ನಾವು ಮೈಸೂರು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಸೌಂಡ್ ಉಳ್ಕೊಂಡೋಯ್ತಾನಲ್ಲ. ಹಾಡು ಹೇಳ ಏನದು? ಸೊ ಈಗ ನಮ್ಮ ಗೈಡು ನಮಗೆ ಟೂರ್ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಹೋಗಿದ ತಕ್ಷಣ ಅಲ್ಲಿ
ಗ್ರೇಪ್ಸ್ನ ಹೇಗೆ ಡಿಸೀಡ್ ಮಾಡ್ತಾರೆ, ಹಾಗೆ ಅದು ಪಲ್ಪು ಮತ್ತು ಅದರದ್ದು ಸ್ಕಿನ್ನನ್ನು ಹೇಗೆ ರಿಮೂವ್ ಮಾಡ್ತಾರೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಕಾಣಿಸೋ ಕಂಟೈನರ್ಸಲ್ಲೆಲ್ಲ ಆ್ಯಡ್ ಮಾಡಿ ಅದರಿಂದ ಅವರು ಪ್ರೋಸೆಸ್ ಮಾಡ್ತಾರಂತೆ. ಆ್ಯಂಡ್ ಇದಾದಮೇಲೆ ಗ್ರೇಪ್ಸ್ನ ತೊಗೊಂಡೋಗಿ ಒಂದು ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಇದು ಕೋಲ್ಡ್ ಸ್ಟೋರೇಜ್ ರೂಮು. ಇಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆ್ಯಂಡ್ ಫೋಟೋ ಆ್ಯಡ್ ಮಾಡಿದ್ದೀನಿ. ಸೊ ದೆನ್ ಕೋಲ್ಡ್ ಸ್ಟೋರೇಜಿಂದ ನೆಕ್ಸ್ಟು ಕೋಲ್ಡ್ ಸ್ಟೋರೇಜಲ್ಲಿ ಫ್ಯೂ ಡೇಸ್ ಅದನ್ನು ಪ್ರಿಸರ್ವ್ ಮಾಡಿ ಅದು ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆದಮೇಲೆ ಅದನ್ನು ಒಂದು ವುಡನ್ ಬ್ಯಾರಲ್ಸ್ಗೆ ಹಾಕಿ ಅದನ್ನು ಇಷ್ಟು ಲಿಮಿಟ್ವರೆಗೂ ಅಂತ ಏಜಿಂಗಲ್ಲಿ ಇಡ್ತಾರೆ. ಮೀನ್ಸ್ ಒಂದು 10 years ಸೊ ಆ ಥರ ಸ್ಟೋರ್ ಮಾಡ್ತಾರೆ. ಸೊ ಅದನ್ನು ಅವರು ಹೇಗೆ ಸ್ಟೋರ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಅದಕ್ಕೆ ಈಸ್ಟ್ ಆ್ಯಡ್ ಮಾಡ್ತಾರಂತೆ. ಸೊ ಈಸ್ಟ್ ಆ್ಯಡ್ ಮಾಡೋದ್ರಿಂದ ಅದು ಬೇಗ ಒಂದು ವೈನ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ದೆನ್ ಅಲ್ಲೇ ಇರೋ ಗ್ರೇಪ್ ಯಾರ್ಡಕ್ಕೆ ಕರ್ಕೊಂಡೋದ್ರು. ಸೊ ನಾವು ಹೋಗಿದ್ದು ಆಫ್ ಸೀಸನ್ ಆಗಿರೋದ್ರಿಂದ ಅಲ್ಲಿ ಗ್ರೇಪ್ಸ್ ಇರಲಿಲ್ಲ, ಜಸ್ಟ್ ಅದು ಪ್ಲಾಂಟ್ಸ್ ಇತ್ತು, ಅದನ್ನು ನೋಡಿಕೊಂಡು ಆ್ಯಂಡ್ ಫೋಟೋ ತೊಗೊಂಡು ಬಂದ್ವಿ. ಸೊ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡುವಾಗ ಗ್ರೇಪ್ ಸೀಸನ್ ಇರುವಾಗ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮಮ್ಮಿ ಇದೇನಿದು? ಇದರಲ್ಲೇ ಗ್ರೇಪ್ಸ್ನ ಸ್ಟಾಂಪಿಂಗ್ ಮಾಡೋದು. ಹೆಂಗೆ ಮಾಡೋದು ಸ್ಟಾಂಪಿಂಗ್ ಮಾಡು, ಹಿಂಗೆ ಮಾಡು. ಅದರಲ್ಲ ಅಲ್ಲೇ ನಿಂತ್ಕೊಂಡು ಮಾಡಬೇಕು. ಕಮ್ ಬಟ್ ಟೇಸ್ಟಿಂಗ್ ನೋಡೋಣ. ಟೇಸ್ಟಿಂಗ್ ಸಲ ದೆನ್ ನೆಕ್ಸ್ಟ್ ವೈನ್ ಟೇಸ್ಟಿಂಗಿಗೆ ಕರ್ಕೊಂಡೋದ್ರು. ಸೊ ಅಲ್ಲಿ 6 ವೆರೈಟೀಸ್ ಆಫ್ ವೈನ್ ತೊಗೊಂಬಂದಿದ್ರು. giving you 20 years. You got situation. Last time so pretty wine it takes not that much aroma or flavor but very fine, but you will get a little bit of little spicy. ಕೊಳೆತ ದ್ರಾಕ್ಷಿ ಹಣ್ಣಿನ ರಸ. This is how you open a bottle of wine. Just don't pop it up. No, okay. Twist like so. Go that. No, no, no. It's different. So you put your hand like this. Yeah. Twist the bottle, not the bottle. Okay. Twist the bottle, it will come up. You take the bottle, it will come up that way. So twist the bottle, it will come that. Not that much time you do. Very, needs lessons. It is. It's a bottle opening process.
It takes time. Right, you know. You want to open up? I will give you there are many people around. That's why. I can give the water of anything. One batch you should finish with water. 15 price. ಆ್ಯಂಡ್ ವೈನ್ ಟೇಸ್ಟ್ ಮುಗಿಸ್ಕೊಂಡು ಬಂದ್ವಿ. ವೈನ್ ಟೇಸ್ಟ್ ಮುಗಿಸ್ಕೊಂಡು ಬಂದಮೇಲೆ ನಮಗೆ ತುಂಬ ಹಶ್ವಾಗಿತ್ತು ಆ್ಯಂಡ್ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟ್ ಅಂತೂ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ವೈನ್ ಟೂರ್ ಮುಗಿಸ್ಕೊಂಡು ಬಂದ್ವಿ. ವೈನ್ ಟೂರ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ, ಬಟ್ ನಾವು ಬಂದಿದ್ದ ಸೀಸನ್ ಚೆನ್ನಾಗಿಲ್ಲ. ಯಾಕಂದರೆ ಗ್ರೇಪ್ಸು ಜಾನ್ವರಿ ಟು ಮಾರ್ಚ್ವರೆಗೂ ಮಾತ್ರ ಇಲ್ಲಿ ಇರುತ್ತಂತೆ. ಸೊ ನಾವು ಬಂದಿರೋ ಸೀಸನಲ್ಲಿ ಗ್ರೇಪ್ಸ್ ಇಲ್ಲ, ಬಟ್ ವೈನ್ ಯಾರ್ಡ್ಗೆ ಹೋಗಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಗ್ರೇಪ್ಸ್ನ ಸ್ಟಾಂಪಿಂಗ್ ಮಾಡೋದಿದೆ ಅಂದ್ಕೊಂಡು ಬಂದ್ವಿ, ಬಟ್ ಇಲ್ಲಿ ಸ್ಟಾಂಪಿಂಗ್ ಮಾಡೋದಕ್ಕೂ ಆಗಲಿಲ್ಲ, ಯಾಕಂದರೆ ಗ್ರೇಪ್ಸ್ ಇಲ್ವಲ್ಲ. ಆ್ಯಂಡ್ ವೈನ್ ಟೇಸ್ಟಿಂಗ್ ಹೋಗಿದ್ವಿ. ಸೊ ಒಂದು 4 to 5 ಟೈಪ್ಸ್ ಆಫ್ ವೈನ್ ಕೊಟ್ಟರು. ಟೇಸ್ಟು ಒಂದೊಂದು ಥರ ಇದೆ. ಸೊ ಒಂದಂತೂ ತುಂಬ ಬಿಟರ್ ಇದ್ದರೆ ಒಂದು ತುಂಬ ಸ್ವೀಟ್ ಇತ್ತು. ಸೊ ಹಾಗೆ ಈ ವೈನ್ ಟೂರ್ ಪ್ಯಾಕೇಜು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಎಷ್ಟು ಅಂತ. ಚಿನೋ, ಹೇಗಿತ್ತು ವೈನ್ ಟೂರ್? ವೈನ್ ಟೂರು ಚೆನ್ನಾಗಿತ್ತು. ಹ್ಞೂ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ ಥರ ಗ್ರೇಪ್ಸು ಬೆಳೆಯೋದು, ಅದನ್ನ ಹೆಂಗೆ ಇದು ವೈನ್ ಮಾಡೋದು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಮಗೂ ಗೊತ್ತಿರಲಿಲ್ಲ, ಇವಾಗ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೀರಿ. ಸೊ ಟೇಸ್ಟಿಂಗ್ ಪರ್ಪಸ್ 6 ವೆರೈಟೀಸ್ ವೈನ್ ಕೊಟ್ಟಿದ್ರು. ಸೊ ಅದರಲ್ಲಿ ಲಾಸ್ಟ್ ಒಂದು ವೈನು ಚೆನ್ನಾಗಿತ್ತು. ಅದು ನೇಮೇನು ಮಸ್ಕಿಟೋ ಅಲ್ಲ, ಮಸ್ಕಾಟ್ ಅನ್ನೋ ವೈನು ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ಅದನ್ನ ಟ್ರೈ ಮಾಡಿ, ಚೆನ್ನಾಗಿದೆ. ಹೇಗಿತ್ತು ವೈನ್ ಟೂರ್? ವೈನ್ ಟೂರ್ ನನ್ನ ಕೇಳಿದ್ರೆ ಓಕೆ ಅಂತಲೇ ಹೇಳ್ತೀನಿ. ಯಾಕಂದರೆ ಈಗ ಅಲ್ಲೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬಿಕಾಸ್ ನಾನು ವೈನ್ ಬಗ್ಗೆ ನಾವು ತಿಳ್ಕೊಂಡೇನು ವೈನ್ ಮೇಕ್ ಮಾಡೋದಿಲ್ಲ ನಾವು. ಸೊ ಟೂರ್ ಅಂದರೆ ಜಸ್ಟ್ ಕರ್ಕೊಂಡೋಗಿ ಎಲ್ಲ ಏನೇನು ಪ್ರಾಸೆಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ 6 ಟೈಪ್ಸ್ ಆಫ್ ವೈನ್ಸ್ ಏನೋ ಟೇಸ್ಟಿಂಗ್ ಕೊಟ್ಟಿದ್ರು, ಅದು ಸ್ವಲ್ಪ ಕೊಡ್ತಾ ಇದ್ದಾರೆ. ಸೊ ನನ್ನ ಕೇಳಿದ್ರೆ ಇವಾಗ ನಾವು 5 ಮೆಂಬರ್ಸ್ 6 ಮೆಂಬರ್ಸ್ ಬಂದಿದ್ದೀರಲ್ವ, ಒಂದು 3 ಮೆಂಬರ್ಸ್ ಹೋಗಿ ಸುಮ್ಗೆ ಜಸ್ಟ್ ನೋಡ್ಕೊ ಬನ್ನಿ. ಒಂದು 3 ಮೆಂಬರ್ಸ್ ಬಂದು ಟೋಕನ್ ಹಂಗೆ ಇಟ್ಕೊಂಡು ಲಾಸ್ಟಾಗಿ ಒಂದು ವೈನ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಅದು ಬೇಕಾದ್ರೆ ತಗೊಳ್ಳಿ, ನನ್ನ ಸಜೆಷನ್ ಅದೇ. ಲೈಕ್ ಎಲ್ಲ ಹೋಗಿ ಜಸ್ಟು ಅವರು 600 rupees ಟೋಕನ್ ತೊಗೊಂಡು ಎಲ್ಲ ಲೈಕ್ ಅದ್ರಿಗೆ ಯೂಸ್ ಮಾಡೋದಕ್ಕಿಂತ ಒಂದು 3 ಮೆಂಬರ್ಸ್ ಹೋಗಿ 3 ಮೆಂಬರ್ಸ್ ಒಂದು ಆ ಲಾಸ್ಟ್ ವೈನ್ ತಗೊಂಡು ಎಲ್ಲ ಒಂದೊಂದು ಸಿಕ್ಕೊಡಿರಿ, ಚೆನ್ನಾಗಿರುತ್ತೆ. ಹೌದು, 600 rupees ವರ್ತ್ ಇಲ್ಲ. ಹೌದು, 600 ನಾಟ್ ವರ್ತ್. ಆ ಪ್ರಾಸೆಸ್ ತಿಳ್ಕೊಂಡು ನಾವೇನು ಮಾಡೋದಿಲ್ಲಲ್ಲ. ಹಾಂ, ಒಂದು 300-200 ಅದಕ್ಕೆ ಚಾರ್ಜ್ ಮಾಡಿ ಮಿಕ್ಕಿದಕ್ಕೇನೋ ವೈನ್ ಕೊಟ್ಟಿದ್ರೆ ಕೂಡ ಯೂಸ್ಫುಲ್ಲಾಗಿ ಇದ್ದಿರೋದು. 600 ಜಸ್ಟ್ ಅದಕ್ಕೆ ಕಾಸ್ಟ್ ಮಾಡ್ತಾರೆ ಅನ್ನೋದು ಏನೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಅದು ಫಸ್ಟ್ ಟೈಮ್ ವೈನ್ ಟೇಸ್ಟ್ ಮಾಡಿದ್ದು ಹೇಗಿತ್ತು? ಲೈಟಾಗಿ ವೈನ್ ಕುಡಿದಿದ್ದು ಗಿರ ಏನೋ ಆಡ್ತಾ ಇದ್ದಾರೆ. ಒಂದ್ಸತಿ ಬಂದು ಎಲ್ಲ ವಿಸಿಟ್ ಮಾಡ್ಬೋದು. ಬಟ್ ಇನ್ನು ಸೀಸನಲ್ಸಲ್ಲಿ ಬಂದಿದ್ರೆ ಆ ವೈನ್ನ ತುಳಿಯೋದು ಮತ್ತು ಆ ಪ್ರಾಸೆಸ್ನೆಲ್ಲ ನೀಟಾಗಿ ನೋಡಿರ್ಬೋದಾಗಿತ್ತು. ಗ್ರೇಪ್ಸೇ ನಾವು ಎಲ್ಲೂ ನೋಡಿಲ್ಲ ಇಲ್ಲಿ. ಆ ಟೇಸ್ಟಿಂಗು ಹುಡುಗಿರಿಗಂತೂ ಬಂದವಾಗ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಲಾಸ್ಟಲ್ಲಿ ಒಂದು ಕೊಟ್ಟರು, ಅದು ಸ್ವಲ್ಪ ಸ್ವೀಟಾಗಿತ್ತು. ಬಟ್ ಬಿಫೋರ್ ಟೇಸ್ಟ್ ಮಾಡಿದ್ದು ಅಷ್ಟೇನು ಚೆನ್ನಾಗಿಲ್ಲ, ಎಲ್ಲ ಫುಲ್ಲು ಬಿಟರ್ನೆಸ್ ಇತ್ತು. ಸೊ ಒಂದ್ಸತಿ ವಿಸಿಟ್ ಮಾಡ್ಬೋದು. ನಮ್ಮ ಬ್ರದರ್ ಹೇಳ್ದಂಗೆ ಮಸ್ಕಿಟೋ ಟ್ರೈ ಮಾಡಿ, ಚೆನ್ನಾಗಿದೆ. ಮಸ್ಕಿಟೋ ಒಂದು ಮಾತ್ರ ಚೆನ್ನಾಗಿದೆ. ಇದೆಲ್ಲ ಒಂಥರ ಲೈಕ್ ನಮಗೆ ನಾವು ಕುಡ್ದಿದ್ದಿಲ್ವಲ್ಲ, ಸೊ ಅದಕ್ಕೋಸ್ಕರ ಒಂಥರ ಚೆನ್ನಾಗಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ವೈನ್ ಯಾರ್ಡ್ ಮುಗಿಸ್ಕೊಂಡು ಈಗ ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ. ಸೋನು, ಹಾಯ್, ನಾವಿವಾಗ ಮುತ್ತತ್ತಿ ನಾವು ನೋಡಿದ್ರಲ್ಲ, ಇವಾಗ ನಾವು ಮುಗಿಸ್ಕೊಂಡಿದ್ದು. ಇವಾಗ ಹೋಗ್ತಾ ಇರೋದು ನಾವು ಊಟ ತಿನ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಮುತ್ತತ್ತಿಗೆ. ಮುತ್ತತ್ತಿಯಲ್ಲಿ ಏನಿದೆ? ಮುತ್ತತ್ತಿಲಿ ನೀರೈತೆ, ನಾವು ಅಲ್ಲಿ ಆಟ ಆಡ್ತೀರಿ, ಮಜಾ ಮಾಡ್ತೀರಿ. ಬನ್ನಿ ನೋಡೋಣ ಅಲ್ಲಿ ಏನೈತೆ. ಇನ್ನೂ ಜೋರಾಗಿ ಹಾಕಿದ್ದು ಮಳೆಯಲ್ಲಿ ಫಾರಿನವರೆಲ್ಲ ಟ್ರಿಪ್ ಬಂದ್ಬಿಟ್ಟವ್ರೆ ಈ ಕಡೆ. ಜೊತೆಯಲ್ಲಿ
ನಡಿಚಿ ನೀನು ಮುಂದೆ. ಇದು ಭೀಮೇಶ್ವರಿ ನೇಚರ್ ಕ್ಯಾಂಪ್. ಇದು ನೇಚರ್ ಕ್ಯಾಂಪು. ಆನೆ ಅಂತ ಹಾಕಿದ್ದಾರೆ. ಜಂಗಲ್ ಲಾಡ್ಜಸ್ ಅವ್ರದ್ದು ಅಂದ್ರೆ ಗೌರ್ಮೆಂಟ್ ಅದು. ಒಳಗಡೆ ಹೋಗ್ಬೋದು. ಆನೆ ಇರುತ್ತಾ? ಆನೆ ಇಲ್ಲ ನೋಡಲ್ಲಿ ಕ್ರಾಕೊಡೈಲ್ ಅಟ್ಯಾಕ್ ನೋಡುವ ಅದು ಕ್ರಾಕೊಡೈಲ್ ಅಟ್ಯಾಕ್ ಏನೋ ನೋಡ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದ್ದಾರೆ ಅವರು? ಆನೆನಾ ಅಥವಾ ಕೋತಿಗಳನ್ನ? ಓದಿಗಿಲೆ ಅದನ್ನೇ ಇಲ್ಲಿ ಎಲ್ಲಿ? ಅದೇ ಇಲ್ಲೇ ಊರು. ನರಿ ನೋಡು. ಏ ವಾ, ನರಿ ತಾನೇ ಇದು. ಜಾಕಾಲ್. ಇಟ್ಸ್ ದ ಇಂಡಿಯನ್ ಜಾಕಾಲ್. ಸೋನು ನರಿ ನೋಡು ಬೇಬಿ. ಫಾಕ್ಸ್ ಇಲ್ಲ ಇಲ್ಲ, ವೆರಿ ಕ್ಯೂಟ್. ಏ ಡಿಯರ್ ಇದೆ ಸೋನು. ಸಿ ನೋಡ್ದೆ. and also monkeys. ಓ ಬೇಬಿ ಮಂಕಿ. That's the Indian jackal. Hey, come on. Jackal, ಬೇಬಿ Indian jackal. ಮಂಕಿ ಮಮ್ಮೀಸ್. ಡಿಯರ್ Bye, monkey. Bye. ಬೈ. ಏ ಸೋನು ಪೀಕಾಕ್ ನೋಡು ಸೋನು ಅಲ್ಲಿ. ವಾವ್. ಪ್ಯೂ ಪ್ಯೂ ಕಿಯಾ ಕಿಯಾ ಕಿಯಾ. ಅದು ಹೋಯ್ತು, ಬಾ. ಇದೇನಾ ಮುತ್ತತ್ತಿ ಟೆಂಪಲ್ಲು? ನನಗೂ ಗೊತ್ತಿಲ್ಲ. ಇದೆ ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್. Personal. ಸೊ ಮುತ್ತತ್ತಿಗೆ ನಾನು ಹೋಗಿದ್ದೀನಿ 2 times, ಬಟ್ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಅಲ್ಲಿರೋದು ಆಂಜನೇಯ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಬಂದರೆ ಅಲ್ಲೇ ಕಾವೇರಿ ನದಿ ಇದೆ. ನಾವು ನದಿಯಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಪ್ಲ್ಯಾನ್ ಇರಲಿಲ್ಲ ಮುತ್ತತ್ತಿಗೆ ಬರೋದಕ್ಕೆ. ಸೊ ಹಾಗಾಗಿ ನಾವು ಡ್ರೆಸ್ಸಸ್ ಎಲ್ಲ ಏನು ತಂದಿರಲಿಲ್ಲ. ಆ್ಯಂಡ್ ನಾವು ಜಸ್ಟ್ ಹೋಗಿ ಫೋಟೋ ತೊಗೊಂಡು ಬಂದ್ವಿ. ಆ್ಯಂಡ್ ಆಲ್ಸೋ ಬಿ ಕೇರ್ಫುಲ್ ವೈಲ್ ಪ್ಲೇಯಿಂಗ್ ಇನ್ ದ ವಾಟರ್, ಬಿಕಾಸ್ ಇಲ್ಲಿ ತುಂಬ ಸುಳಿ ಇದೆ. ಸುಳಿ ಇರೋದ್ರಿಂದ ತುಂಬ ಜನ ನೀರಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಹುಷಾರಾಗಿರಿ ಇಲ್ಲಿ ಬಂದಾಗ. ಆ್ಯಂಡ್ ಆಲ್ಸೋ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ಕೋತಿಗಿಂದು ಮೋಸ ಅಂತ. ಸ್ಟಾರ್ಟ್. ಏನು ಹಾಕ್ತಿ ಹಿಂಗೆ ಬಿಡ್ತೀಯಾ? ಓಕೆ 1 2 3 1 2. ವಾವ್. ಸರ್ ಈಕಿತ ಏ ಇಲ್ಲ, ಅಲ್ಲಿ ತನಕ ಹೋಯ್ತೊಂದು. ಇಲ್ಲ ಇಲ್ಲ, ಅದು ಸ್ಕಿಪ್ ಆಗಿ ಹೋಗೋದು. ಸ್ಟಾರ್ಟ್ 1 2 ಫಸ್ಟ್ ಬರತ್ ಹಾಕ್ಲಿ. ಇರೋ ಏ ಹಂಗೆಲ್ಲ ಇರಬಾರ್ದು, ಸ್ಮೂತ್ ಕಲ್ ಸಿಗಬೇಕು. ಹಾ ಚೆನ್ನಾಗಿ ಬಿತ್ತು. 1 2 3. ಯಾರ್ದು ಚಿಕ್ಕದು ಕಲ್ಲು? ನಂದು
ಸೊ ಗೈಸ್, ಇದು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ನಾವು ಸೂಲಾ ವೈನ್ ಯಾರ್ಡ್ಗೆ ಹೋಗಿದ್ವಿ. ಹಾಗೆ ಮುತ್ತತ್ತಿಗೆ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ರಿವರ್ ಹತ್ರ ಬಂದು ಫೋಟೋ ಎಲ್ಲ ತೊಗೊಂಡ್ವಿ. ನೀರಲ್ಲಿ ಆಟಾಡಿಲ್ಲ, ಯಾಕಂದರೆ ಬರೋ ಪ್ಲ್ಯಾನ್ ಇರಲಿಲ್ಲ ನಾವು. ಸೊ ಹಾಗಾಗಿ ನೀರಲ್ಲಿ ಆಟಾಡಿಲ್ಲ. ಯಾವ ಥರ ಈ ಥರ ಎಲ್ಲ ಕವರ್ ಹಾಕಬೇಡಿ ರಿವರ್ಗೆ, ಸ್ಪಾಯ್ಲ್ ಮಾಡಬೇಡಿ ನೇಚರ್ನ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್.